ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಈ ಪೊಯಮ್ಗಳ ಕನ್ನಡದ ಸರಳವಾದಂತಹ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಪ್ರಸಿದ್ಧವಾದಂತಹ ಒಂದು ನಾಟಕವಾಗಿರುತ್ತೆ. ಇದು ಒಂದು ಟ್ರ್ಯಾಜಿಡಿ ಪ್ಲೇ ಆಗಿರುತ್ತೆ. ಈ ಒಂದು ನಾಟಕದಿಂದ ರೋಮಿಯೋ ಹಾಗೂ ಜೂಲಿಯೆಟ್ ಹೇಳ್ತಕ್ಕಂತಹ ಎರಡು ಪೊಯಮ್ಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ಈ ಪೊಯಮ್ಗಳ ಕನ್ನಡದ ಒಂದು ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ರೋಮಿಯೋ ಜೂಲಿಯೆಟ್ ಪೊಯಮ್ನ ಕ್ವಶನ್ ಆನ್ಸರ್ಸನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊದಲಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಪೊಯಮ್ಗಳ ಒಂದು ಬ್ಯಾಕ್ಗ್ರೌಂಡನ್ನು ನೋಡಿದಾಗ, ಪೆರೋನಾದ ನಗರದಲ್ಲಿ ಎರಡು ಕುಟುಂಬಗಳಿರುತ್ತೆ. ಕ್ಯಾಪುಲೇಟ್ಸ್ ಮತ್ತು ಮಾಂಟೆಗ್ಸ್ ಅಂತಕ್ಕಂತಹ ಎರಡು ಕುಟುಂಬಗಳು. ಆ ಎರಡು ಕುಟುಂಬಗಳು ಬದ್ಧ ಶತ್ರುಗಳಾಗಿರ್ತಾರೆ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಎರಡು ಕುಟುಂಬಗಳು ತುಂಬ ವೈರಿಗಳಾಗಿರ್ತಾರೆ. ಇಲ್ಲಿ ರೋಮಿಯೋ ಮತ್ತು ಜೂಲಿಯೆಟ್ ಆ ಎರಡು ಕುಟುಂಬಗಳಿಗೆ ಸೇರಿರ್ತಕ್ಕಂತಹ ಪ್ರೇಮಿಗಳಾಗಿದ್ದಾರೆ. ಇಲ್ಲಿ ರೋಮಿಯೋ ಮಾಂಟೆಗ್ಸ್ ಒಂದು ಕುಟುಂಬಕ್ಕೆ ಸೇರಿದರೆ, ಆ ಜೂಲಿಯೆಟ್ ಕ್ಯಾಪುಲೇಟ್ಸ್ನ ಒಂದು ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ. ಈ ಒಂದು ಕುಟುಂಬಗಳಲ್ಲಿ ಲಾರ್ಡ್ ಕ್ಯಾಪುಲೇಟ್ಸ್ ಒಂದು ಡಿನ್ನರ್ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾರೆ. ಆ ಡಿನ್ನರ್ ಪಾರ್ಟಿಗೆ ರೋಮಿಯೋ ಏನು ಮಾಡ್ತಾನೆ, ಒಂದು ಮಾರು ವೇಷದಲ್ಲಿ ಆ ಒಂದು ಡಿನ್ನರ್ ಪಾರ್ಟಿಗೆ ಹೋಗ್ತಾನೆ. ಆ ಡಿನ್ನರ್ ಪಾರ್ಟಿಯಲ್ಲಿ ಆತ ಏನು ಮಾಡ್ತಾನೆ, ಜೂಲಿಯೆಟ್ ಡ್ಯಾನ್ಸ್ ಮಾಡ್ತಕ್ಕಂಥದ್ದನ್ನು ನೋಡ್ತಾನೆ. ಮತ್ತು ಆ ಜೂಲಿಯೆಟ್ನ ಒಂದು ಸೌಂದರ್ಯಕ್ಕೆ ಆತ ಬಿದ್ದೋಗ್ತಾನೆ. ಮೀನ್ಸ್ ಆ ಜೂಲಿಯೆಟ್ನ ಸೌಂದರ್ಯಕ್ಕೆ ಆತ ಅಟ್ರ್ಯಾಕ್ಟ್ ಆಗಿಬಿಡ್ತಾನೆ. ಆ ನೃತ್ಯದ ನಂತರ ಅವನಿಗೆ ಗೊತ್ತಾಗುತ್ತೆ ಜೂಲಿಯೆಟ್ ಲಾರ್ಡ್ ಕ್ಯಾಪುಲೇಟ್ನ ಮಗಳು, ಅಂದರೆ ತಮ್ಮ ಕುಟುಂಬದ ಬದ್ಧ ವೈರಿಯ ಮಗಳು ಅಂತ ತಿಳಿಯುತ್ತೆ. ಆದರೂ ಸಹ ಅಲ್ಲಿ ಜೂಲಿಯೆಟ್ಗೂ ಸಹ ಈ ಒಂದು ರೋಮಿಯೋನ ಬಗ್ಗೆ ಗೊತ್ತಾಗುತ್ತೆ. ಇಬ್ಬರೂ ಸಹ ಪರಸ್ಪರ ಶತ್ರು ಕುಟುಂಬದ ವ್ಯಕ್ತಿಗಳ ಬಗ್ಗೆ ಗೊತ್ತಾಗಿ ಅವರಿಬ್ಬರೂ ಆಕರ್ಷಿತರಾದ ನಂತರ ಅವರು ಪರಸ್ಪರ ತಮ್ಮ ಒಂದು ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂತಹ ಪದ್ಯಗಳಾಗಿರುತ್ತೆ. ಇಲ್ಲಿ ರೋಮಿಯೋ ಇದು ಒಂದು ಚಾಪ್ಟರ್ 1 ಸೀನ್ 5ನಲ್ಲಿ ಬರ್ತಕ್ಕಂತಹ ರೋಮಿಯೋ ಹೇಳ್ತಕ್ಕಂತಹ ಪೊಯಮ್ ಆಗಿರುತ್ತೆ. ನಂತರ ಜೂಲಿಯೆಟ್ ಹೇಳ್ತಕ್ಕಂತಹ ಪೊಯಮ್ ಬಂದು ಚಾಪ್ಟರ್ 3 ಸೀನ್ 2ನಲ್ಲಿ. ಮೊದಲಿಗೆ ರೋಮಿಯೋ ಯಾವ ರೀತಿ ಜೂಲಿಯೆಟ್ಟನ್ನು ಇಂಪ್ರೆಸ್ ಮಾಡ್ತಾನೆ, ಯಾವ ಸಾಲುಗಳನ್ನು ಹೇಳಿದ್ದಾನೆ ತನ್ನ ಭಾವನೆಗಳಂತ ನೋಡ್ತಾ ಹೋಗೋಣ. ಇಲ್ಲಿ ರೋಮಿಯೋ ಹೇಳ್ತಾ ಇದ್ದಾನೆ, ಓ ಶಿ ಡಾತ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್. ಅವಳು ಟಾರ್ಚ್ಗಳಿಗಿಂತ ಪ್ರಕಾಶಮಾನವಾಗಿ ಉರಿಯುವ ಹಾಗೆ ಕಾಣಿಸ್ತಾ ಇದ್ದಾಳೆ. ಅಥವಾ ಆ ಜೂಲಿಯೆಟ್ನ ಸೌಂದರ್ಯವು ಎಷ್ಟು ಅದ್ಭುತವಾಗಿದೆ ಎಂದರೆ, ಆ ಟಾರ್ಚ್ನ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿದೆ, ಅವಳು ಬೆಳಕಿನ ಒಂದು ಮೂಲವಾಗಿದ್ದಾಳೆ ಅಂತ. ಅವಳು ಶಿ ಈಸ್ ಬಿಕಮ್ ಎ ಸೋರ್ಸ್ ಆಫ್ ಲೈಟ್ ಅಂತಕ್ಕಂಥದ್ದು, ಬೆಳಕಿನ ಮೂಲವಾಗಿದ್ದಾಳೆ, ಅಷ್ಟು ಪ್ರಕಾಶಮಾನವಾಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇಟ್ ಸೀಮ್ಸ್ ಶಿ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ನೈಟ್. ಅಂದರೆ ಜೂಲಿಯೆಟ್ನ ಸೌಂದರ್ಯವು ಕತ್ತಲೆಯಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಾ ಇದೆ, ವಿಶಿಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅವಳು ರಾತ್ರಿಯನ್ನು ಅಲಂಕರಿಸುವಂತಹ ಒಂದು ಜ್ಯುವೆಲ್, ಒಂದು ರೀತಿಯ ಆಭರಣದಂತೆ ಅಮೂಲ್ಯವಾಗಿದ್ದಾಳೆ ಅಂತ ಹೇಳ್ತಾಳೆ. ಆ್ಯಸ್ ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್. ಅವಳು ಇಥಿಯೋಪಿನ ಕಿವಿಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಆಭರಣದಂತೆ, ಒಂದು ಓಲೆಯಂತೆ ಕಾಣ್ತಾ ಇದ್ದಾಳೆ. ಕಪ್ಪು ಚರ್ಮದ ಮೇಲೆ ಹೊಳೆಯುವ ಒಂದು ಆಭರಣದಂತೆ ಜೂಲಿಯೆಟ್ ಕತ್ತಲಿನಲ್ಲಿ ಆಕೆ ಹೊಳಿತಾ ಇದ್ದಾಳೆ, ಒಂದು ಆಭರಣದ ಹಾಗೆ ಇದ್ದಾಳೆ ಅಂತ ಹೇಳ್ತಾನೆ. ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಆಕೆಯ ಸೌಂದರ್ಯ ಹೇಗಿದೆ ಅಂದರೆ ತುಂಬ ಅಪರೂಪವಾಗಿದೆ, ಅಮೂಲ್ಯವಾಗಿದೆ. ಅದು ಸಾಮಾನ್ಯ ಬಳಕೆಗೆ ಸೂಕ್ತವಲ್ಲ, ಅಥವಾ ಭೂಮಿಗೆ ಅತಿಯಾಗಿ ದುಬಾರಿಯಾದಂತಹ ಸೌಂದರ್ಯ ಅವಳದ್ದು. ಆ ಜೂಲಿಯೆಟ್ ದೈವಿಕ ಸೌಂದರ್ಯವನ್ನು ಹೊಂದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಸೊ ಶೋಸ್ ಎ ಸ್ನೋವಿ ಡವ್ ಟ್ರೂಪಿಂಗ್ ವಿತ್ ಕ್ರೋಸ್. ಕಾಗೆಗಳ ಹಿಂಡಿನೊಂದಿಗೆ ಒಂದು ರೀತಿಯ ವೈಟ್ ಪಾರಿವಾಳ ಇದ್ದಂತೆ ಆಕೆ ಕಾಣ್ತಾ ಇದ್ದಾಳೆ ಅಂತ. ಅಂದರೆ ಇತರರ ಸಾಮಾನ್ಯರ ಜನರ ನಡುವೆ ಜೂಲಿಯೆಟ್ ಒಂದು ಎದ್ದು ಕಾಣುವ ಶುದ್ಧ ಸುಂದರ ವ್ಯಕ್ತಿಯಾಗಿದ್ದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇತರರೆಲ್ಲರೂ ಕಾಗೆಗಳಂತೆ ಸಾಮಾನ್ಯವಾಗಿದ್ದಾರೆ, ಅವಳು ಮಾತ್ರ ಒಂದು ಒಂದು ಪಾರಿವಾಳದಂತೆ ವಿಶೇಷವಾಗಿದ್ದಾಳೆ ಅಂತ ರೋಮಿಯೋ ಹೇಳ್ತಾನೆ.
ಆ್ಯಸ್ ಯಾನ್ಡರ್ ಲೇಡೀಸ್ ಓವರ್ ಹರ್ ಫೆಲೋಸ್ ಶೋಸ್ ದ ಮೆಷರ್ಸ್ ಡನ್ ಐ ವಿಲ್ ವಾಚ್ ಹರ್ ಪ್ಲೇಸ್ ಅಪ್ ಸ್ಟ್ಯಾಂಡ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಹೆಣ್ಣು ತನ್ನ ಸಂಗಾತಿಗಳಿಗಿಂತ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾಳೆ, ಒಂದು ರೀತಿ ಯಾನ್ಡರ್, ಒಂದು ಭಿನ್ನವಾಗಿ ಕಾಣ್ತಾ ಇದ್ದಾಳೆ. ಜೂಲಿಯೆಟ್ ಸುತ್ತಮುತ್ತಲಿನ ಯಾವುದೇ ಹೆಣ್ಣುಗಳಿಗಿಂತಲೂ ಹೆಚ್ಚು ಸುಂದರವಾಗಿದ್ದಾಳೆ, ಅಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದಾಳೆ. ದ ಮೆಷರ್ಸ್ ಡನ್, ಅಲ್ಲಿ ಏನಾಗ್ತಾ ಇದೆ, ಆ ನೃತ್ಯ ಮುಗಿದ ನಂತರ ನಾನು ಅವಳ ನಿಲ್ಲುವ ಸ್ಥಳವನ್ನು ನೋಡ್ತಾ ಇದ್ದೇನೆ. ಐ ವಿಲ್ ವಾಚ್ ಹರ್ ಪ್ಲೇಸ್ ಅಪ್ ಸ್ಟ್ಯಾಂಡ್. ರೋಮಿಯೋ ಅವಳ ಸೌಂದರ್ಯದಿಂದ ಎಷ್ಟು ಮೋಹಿತನಾಗಿದ್ದಾನೆ ಅಂದರೆ ಅವಳು ಎಲ್ಲಿ ಹೋಗ್ತಾಳೆ ಅಥವಾ ಅವಳು ಎಲ್ಲಿ ಹೋಗಿ ನಿಂತುಕೊಳ್ತಾಳೆ ಎಂಬುದನ್ನು ಗಮನಿಸಲು ಆತನು ತುಂಬ ಉತ್ಸುಕನಾಗಿದ್ದಾನೆ. ಆ್ಯಂಡ್ ಟಚಿಂಗ್ ಹರ್ಸ್ ಮೇಕ್ ಬ್ಲೆಸ್ಸಡ್ ಮೈ ರೂಡ್ ಹ್ಯಾಂಡ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಎವರ್ ಇಟ್ ಸೈಟ್. ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ, ಅವಳನ್ನು ನನ್ನ ಕೈ ಸ್ಪರ್ಶಿಸಿದರೆ, ನನ್ನ ಒರಟು ಕೈ ಅವಳ ಮೈಯನ್ನು ಅಥವಾ ಅವಳನ್ನು ಸ್ಪರ್ಶಿಸಿದರೆ ಅದು ಪವಿತ್ರವಾಗುತ್ತೆ ಅಂತ. ಅವಳ ಕೈ ಅಥವಾ ಅವಳ ಕೈ ಸ್ಪರ್ಶಿಸುವ ಒಂದು ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸ್ಕೊಳ್ಳೋದಕ್ಕೆ ಅಥವಾ ಆಶೀರ್ವದಿಸ್ಕೊಳ್ಳೋದಕ್ಕೆ ರೋಮಿಯೋ ಬಯಸ್ತಾ ಇದ್ದಾನೆ. ಅವಳ ಸೌಂದರ್ಯವು ಅವನಿಗೆ ದೈವಿಕ ಸ್ಪರ್ಶ. ಅವಳ ಕೈಯನ್ನು ಮುಟ್ಟಿದ್ರೆ, ಅವಳು ಆ ರೋಮಿಯನನ್ನು ಮುಟ್ಟಿಬಿಟ್ರೆ ಒಂದು ದೈವಿಕವಾದಂಥ ಸ್ಪರ್ಶ ನನಗೆ ಸಿಗುತ್ತೆ ಅಂತೇಳಿ ಆತ ನಂಬ್ತಾ ಇದ್ದಾನೆ. ಆ್ಯಂಡ್ ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ ಫಾರ್ ಸ್ವಿಯರ್ ಇಟ್ ಸೈಟ್. ನನ್ನ ಹೃದಯವು ಇಲ್ಲಿಯವರೆಗೂ ಪ್ರೀತಿಸುತ್ತೆ, ದೃಷ್ಟಿಯು ನನ್ನನ್ನು ಧಿಕ್ಕರಿಸುವವರೆಗೂ, ನನ್ನ ಒಂದು ದೃಷ್ಟಿ ಇರುವವರೆಗೂ ನಾನು ಅವಳನ್ನು ಪ್ರೀತಿಸ್ತೇನೆ ಅಂತ. ಜೂಲಿಯೆಟ್ನನ್ನು ನೋಡುವ ಮೊದಲು ತಾನು ನಿಜವಾದ ಪ್ರೀತಿಯನ್ನು ಇದುವರೆಗೂ ಅನುಭವಿಸಿಲ್ಲ ಅಂತ ರೋಮಿಯೋ ಹೇಳ್ತಾನೆ. ಆದರೆ ಹಿಂದಿನ ಅವನ ಪ್ರೀತಿಗಳು ಜೂಲಿಯೆಟ್ನ ಸೌಂದರ್ಯದ ಮುಂದೆ ಯಾವುದು ಲೆಕ್ಕಕ್ಕೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ. ಆ್ಯಂಡ್ ಕೊನೆಯ ಸಾಲಲ್ಲಿ ಹೇಳ್ತಾನೆ, ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್. ನಾನು ಈ ರಾತ್ರಿಯವರೆಗೂ ಯಾವುದೇ ನಿಜವಾದ ಸೌಂದರ್ಯವನ್ನು ನೋಡೇ ಇಲ್ಲ ಅಂತ. ಜೂಲಿಯೆಟ್ನ ಸೌಂದರ್ಯವನ್ನು ನೋಡುವವರೆಗೂ ಆತ ನಿಜವಾಗಿ ಯಾವುದೇ ರೀತಿಯ ಒಂದು ಪರಿಪೂರ್ಣವಾದಂತಹ ಬ್ಯೂಟಿಯನ್ನು, ಸೌಂದರ್ಯ ಯುವತಿಯನ್ನು ನಾನು ಎಂದಿಗೂ ಸಹ ನೋಡಿಲ್ಲ ಅಂತ ಹೇಳಿ ರೋಮಿಯೋ ಇಲ್ಲಿ ಒಂದು ರೀತಿ ದೃಢವಾಗಿ ತನ್ನ ಭಾವನೆಗಳನ್ನು ಹೇಳ್ತಾ ಇದ್ದಾನೆ. ಇನ್ನು ಜೂಲಿಯೆಟ್ ಏನು ಹೇಳ್ತಾಳೆ ಅಂತಕ್ಕಂಥದ್ದು, ಕಮ್ ನೈಟ್ ಕಮ್ ರೋಮಿಯೋ ಕಮ್ ತೋ ಡೇ ಇನ್ ನೈಟ್. ಇಲ್ಲಿ ಹೇಳ್ತಾ ಇದ್ದಾಳೆ ಕಮ್ ನೈಟ್, ರಾತ್ರಿ ಬನ್ನಿ, ಬನ್ನಿ ರೋಮಿಯೋ ಅಂತ. ಅಂದರೆ ಜೂಲಿಯೆಟ್ ರೋಮಿಯೋನ ಆಗಮನಕ್ಕಾಗಿ ಹಂಬಲಿಸ್ತಾ ಇದ್ದಾಳೆ, ಅವನನ್ನು ರಾತ್ರಿಗೆ ಹೋಲಿಸ್ತಾ ಇದ್ದಾಳೆ. ರಾತ್ರಿಯು ಪ್ರೇಮಿಗಳ ಏಕಾಂತದ ಒಂದು ಸಮಯ, ಅದಕ್ಕೆ ರಾತ್ರಿಗೆ ಹೋಲಿಸಿ ಹೇಳ್ತಾ ಇದ್ದಾಳೆ ಕಮ್ ದೋ ಡೇ ಇನ್ ನೈಟ್, ಬನ್ನಿ ನೀವು ರಾತ್ರಿಯಲ್ಲಿ ಹಗಲಾಗಿ ಬನ್ನಿ ಅಂತ. ರೋಮಿಯೋ ಅವಳ ಜೀವನಕ್ಕೆ ಬೆಳಕನ್ನು ತರುವ ಹಾಗೆ ಸಂತೋಷವನ್ನು ತರುವವನು ಅಂತ ಹೇಳ್ತಾ, ಕತ್ತಲಲ್ಲಿ ರಾತ್ರಿಯಲ್ಲಿ ಹಗಲಿನಂತೆ ಪ್ರಕಾಶಮಾನವಾಗಿ ನೀನು ಬಾ ಅಂತ ಹೇಳಿ ಜೂಲಿಯೆಟ್ ರೋಮಿಯೋನ ಕರೀತಾ ಇದ್ದಾಳೆ. ಫಾರ್ ದೋ ವಿಲ್ಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರ್ಯಾವನ್ಸ್ ಬ್ಯಾಕ್. ಆಕೆ ಹೇಳ್ತಾ ಇದ್ದಾಳೆ, ನೀನು ರಾತ್ರಿಯ ರೆಕ್ಕೆಗಳ ಮೇಲೆ ಮಲಗ್ತೀಯಾ ಅಂತ. ಅಂದರೆ ರೋಮಿಯೋ ರಾತ್ರಿಯ ಒಂದು ಆವರಣದಲ್ಲಿ ಅವಳೊಂದಿಗೆ ಇರ್ತಾನೆ, ಅಲ್ಲಿ ಅವಳ ಪ್ರೀತಿ ಅಡಗಿದೆ ಅಂತ ಹೇಳ್ತಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಎ ರ್ಯಾವನ್ಸ್ ಬ್ಯಾಕ್, ಕಾಗೆಯ ಬೆನ್ನಿನ ಮೇಲೆ ಹೊಸ ಹಿಮದ ಒಂದು ಹೊಸ ಹಿಮ ಕಾಣತಕ್ಕಂಥ ಬಿಳಿಯಾಗಿ ನೀನು ಬಾ ಅಂತ. ರೋಮಿಯೋನ ಶುದ್ಧತೆ ಮತ್ತು ಸೌಂದರ್ಯವನ್ನು ಇದು ಹೇಳ್ತಾ ಇದೆ. ಕತ್ತಲೆಗೆ ಕಾಗೆ ಹೋಲಿಸಿದರೆ ಅವನ ಪ್ರಕಾಶಮಾನವಾದಂಥ ಉಪಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದೆ. ಬಿಳಿಯಾಗಿ ನೀನು ಬಾ ಅಂತ ಕರೀತಾ ಇದ್ದಾಳೆ. ಕಮ್ ಜೆಂಟಲ್ ನೈಟ್ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್. ಒಂದು ಜೆಂಟಲ್ ನೈಟ್, ಮೃದುವಾದ ರಾತ್ರಿಯ ಹಾಗೆ ಬನ್ನಿ, ಒಂದು ಪ್ರೀತಿಸುವ ಕಪ್ಪು ರಾತ್ರಿಯ ಹಾಗೆ ಬನ್ನಿ ಅಂತ ಹೇಳ್ತಾ ಇದ್ದಾಳೆ. ಜೂಲಿಯೆಟ್ ರಾತ್ರಿಯನ್ನು ಪ್ರೀತಿಸುವ ಮತ್ತು ಒಂದು ಮೃದುವಾದ ಸಂಗಾತಿಯಾಗಿ ಆಹ್ವಾನಿಸ್ತಾ ಇದ್ದಾಳೆ. ಏಕೆಂದರೆ ರಾತ್ರಿಯು ರೋಮಿಯೋನನ್ನು ಅವಳಿಗೆ ತರುತ್ತೆ ಅಂತಕ್ಕಂಥದ್ದನ್ನು ಈ ಸಾಲು ಹೇಳುತ್ತೆ. ಗಿವ್ ಮೀ ಮೈ ರೋಮಿಯೋ ಆ್ಯಂಡ್ ವೆನ್ ಶಲ್ ಐ ಡೈ ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್. ರೋಮಿಯೋವನ್ನು ನನಗೆ ಕೊಡು, ನಾನು ಸತ್ತಾಗ. ಅಂದರೆ ಇಲ್ಲಿ ಜೂಲಿಯೆಟ್ ರೋಮಿಯೋನನ್ನು ಸಂಪೂರ್ಣವಾಗಿ ತನ್ನವನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾಳೆ. ಮತ್ತು ಅವನು ತನ್ನ ಜೀವನದ ನಂತರವೂ ಅವಳೊಂದಿಗೆ ಇರಬೇಕು ಅಂತ ಅವಳು ಆಶಿಸ್ತಾ ಇದ್ದಾರೆ. ವೆನ್ ಶಲ್ ಐ ಡೈ ಗಿವ್ ಮಿ ಎ ರೋಮಿಯೋ, ಅಂದರೆ ಜೀವನ ನಂತರವೂ ಆ ರೋಮಿಯೋ ಅವಳ ಜೊತೆ ಇರಬೇಕು ಅಂತ ಆಶಿಸ್ತಾ ಇದ್ದಾಳೆ. ಟೇಕ್ ಹಿಮ್ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ದ ಲಿಟ್ಲ್ ಸ್ಟಾರ್ಸ್, ಅವನನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ನಕ್ಷತ್ರಗಳ ಹಾಗೆ ಕತ್ತರಿಸಿ ಅಂತ. ಅಂದರೆ ರೋಮಿಯೋನ ಸೌಂದರ್ಯವು ಮತ್ತು ಬೆಳಕು ಅಮರವಾಗಿರಬೇಕು ಎಂದು ಅವಳು ಬಯಸ್ತಾ ಇದ್ದಾಳೆ. ಆಕಾಶದಲ್ಲಿ ನಕ್ಷತ್ರಗಳಾಗಿ ಹಿಂದೆಂದಿಗೂ ಹೊಳೆಯುತ್ತಾ ಇರಬೇಕು ರೋಮಿಯೋ ಅಂತಕ್ಕಂಥದ್ದನ್ನು ಜೂಲಿಯೆಟ್ ಹೇಳ್ತಾ ಇದ್ದಾಳೆ. ಆ್ಯಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಅವನು ಸ್ವರ್ಗದ ಮುಖವನ್ನು
ಹೊಂದಿರ್ತಾನೆ ಅಷ್ಟು ಸುಂದರವಾಗಿರ್ತಾನೆ ಅಂತ. ಅವನು ಎಷ್ಟು ಸುಂದರವಾಗಿರ್ತಾನೆ ಅಂದರೆ ರೋಮಿಯೋ ನಕ್ಷತ್ರಗಳಾಗಿ ಪರಿವರ್ತನೆ ಆದರೆ ಅವನು ಸ್ವರ್ಗವನ್ನು ಹೆಚ್ಚು ಸುಂದರ ಮತ್ತು ಆಕರ್ಷಕವನ್ನಾಗಿ ಮಾಡ್ತಾನೆ ಅಂತ ಜೂಲಿಯೆಟ್ ನಂಬ್ತಾಳೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಆಗ ಇಡೀ ಜಗತ್ತು ರಾತ್ರಿಯನ್ನು ಪ್ರೀತಿಸುತ್ತೆ. ರೋಮಿಯೋನ ನಕ್ಷತ್ರಗಳು ಹೊಳಪು ಎಷ್ಟು ಆಕರ್ಷಕವಾಗಿರುತ್ತೆ ಅಂದರೆ ಜನರು ರಾತ್ರಿಯ ಕತ್ತಲೆಯನ್ನು ಎಲ್ಲರೂ ಪ್ರೀತಿ ಮಾಡೋಕ್ಕೆ ಪ್ರಾರಂಭಿಸ್ತಾರೆ ಅಂತ ಹೇಳ್ತಾಳೆ. ಕೊನೆಯ ಸಾಲಲ್ಲಿ ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಮತ್ತು ಪ್ರಕಾಶಮಾನವಾದ ಸೂರ್ಯನಿಗೆ ಯಾರೂ ಸಹ ಪೂಜೆನೇ ಸಲ್ಲಿಸೋದಿಲ್ಲ. ರೋಮಿಯೋನ ಸೌಂದರ್ಯ ಆ ರೀತಿ ಆತ ಚಿಕ್ಕ ಚಿಕ್ಕ ನಕ್ಷತ್ರಗಳಾಗಿ ಆಕಾಶದಲ್ಲಿ ಒಳಿತಾ ಇದ್ದರೆ ಅದು ಸ್ವರ್ಗಕ್ಕಿಂತ ಮಿಗಿಲಾಗಿರುತ್ತೆ. ಅದನ್ನು ಪ್ರೀತಿಸ್ತಕ್ಕಂಥ ಜನರು ಮತ್ತು ಸೂರ್ಯನ ಪ್ರಕಾಶವನ್ನು ಮೀರಿಸುತ್ತೆ. ಆ ಸೂರ್ಯನನ್ನು ಎಲ್ಲರೂ ಸಹ ತ್ಯಜಿಸಿ ರಾತ್ರಿಯನ್ನು ಪ್ರೀತಿಸ್ತಾರೆ ಅಂತ. ರೋಮಿಯೋನ ಸೌಂದರ್ಯ ಮತ್ತು ಆ ಪ್ರಕಾಶ ಸೂರ್ಯನ ಪ್ರಕಾಶವನ್ನು ಮೀರಿಸುವಂತಾಗುತ್ತೆ. ಇದರಿಂದಾಗಿ ಜನರು ಸೂರ್ಯನನ್ನು ಸಂಪೂರ್ಣವಾಗಿ ತ್ಯಜಿಸಿ ರಾತ್ರಿಯನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಜೂಲಿಯೆಟ್ ರೋಮಿಯೋನನ್ನು ತನ್ನ ಪ್ರೀತಿಯ ಭಾವನೆಗಳಲ್ಲಿ ವ್ಯಕ್ತಪಡಿಸ್ತಾಳೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ ಹಾಗೂ ಈ ಪೊಯಮ್ನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಟ್ಸ್ ನಿಮಗೆ PDF ರೂಪದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.